ನಮಸ್ಕಾರ. ಲಕ್ಷ್ಮೀ ಶರ್ಮಾ, ಶ್ರೀರಂಗಪಟ್ಟಣ. ಇಂದು ನಾನು ನಿಮಗೆಲ್ಲರಿಗೂ ಶ್ರೀ ವಿದ್ಯಾಭಾರತಿ ಪಬ್ಲಿಕ್ ಶಾಲೆಯ ಬಗ್ಗೆ ಒಂದು ಕಿರುಪರಿಚಯವನ್ನ ಹೇಳ್ತಾ ಇದ್ದೇನೆ. ಇದು ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಲ್ಲಿರುವಂತಹ ಶಾಲೆ. ಸುಮಾರು 25 ವರ್ಷಗಳಿಂದ ಈ ಶಾಲೆ ನಡ್ಕೊಂಡ್ಬರ್ತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ಮಕ್ಕಳಿಗೆ ಸಂಸ್ಕೃತಿಯ ಆಧಾರದಲ್ಲಿ ಈ ಶಾಲೆಯಲ್ಲಿ ನಡೀತಾ ಇದೆ. ಶಿಶು ವಿಹಾರದಿಂದ ಹಿಡಿದು ಬಾಲನಂದಗೋಕುಲದಿಂದ 10ನೇ ತರಗತಿಯವರೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನಾವಿಲ್ಲಿ ನೀಡ್ತೀವಿ. ಇಲ್ಲಿ ಮಕ್ಕಳಿಗೆ ಯೋಗ, ಸಂಸ್ಕೃತ, ಭಗವದ್ಗೀತೆ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಧಾರ, ಗಣಿತ, ವೇದಗಣಿತ, ಅದೇ ರೀತಿಯಲ್ಲಿ ಕಂಪ್ಯೂಟರ್, ಈ ಎಲ್ಲ ಶಿಕ್ಷಣಗಳನ್ನ ಮಕ್ಕಳಿಗೆ ನಾವಿಲ್ಲಿ ನೀಡುವಂತ ಕೆಲಸವನ್ನು ಮಾಡ್ತೀವಿ. ಮತ್ತು ಅದೇ ರೀತಿಯಲ್ಲಿ ಗೋಶಾಲೆಯನ್ನು ಸಹ ನಾವು ಈ ಶಾಲೆಯ ಆವರಣದಲ್ಲೇ ಇದ್ದೇವೆ ಮತ್ತು ವಿಶಾಲವಾದಂತಹ ಮೈದಾನವಿದೆ. ಮಕ್ಕಳಿಗೆ ಪ್ರತಿಯೊಂದು ಭರತನಾಟ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ಎಲ್ಲ ದೇಶದಲ್ಲಿ ನಮ್ಮಲ್ಲಿ ನಡೆಯುವಂತಹ ನಾಡ ಹಬ್ಬಗಳಾದಂತಹ ಯುಗಾದಿ, ರಾಮನವಮಿ, ಶಿವರಾತ್ರಿ, ಅದೇ ರೀತಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ, ಈ ಎಲ್ಲ ಹಬ್ಬಗಳನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡುವುದರ ಮುಖಾಂತರ, ಅದೇ ರೀತಿಯಲ್ಲಿ ದೇಶಭಕ್ತಿಯನ್ನು ನೀಡುವಂತಹ ದಿನಾಚರಣೆ, ಗಣರಾಜ್ಯೋತ್ಸವವನ್ನು ಸಹ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲವಾದ ರೀತಿಯಲ್ಲಿ ನುರಿತ ಶಿಕ್ಷಕರಿಂದ ಆ ಎಲ್ಲ ಪಠ್ಯ ವಿಷಯಗಳನ್ನು ನಾವಿಲ್ಲಿ ಬೋಧನೆ ಮಾಡ್ತೀವಿ. ಜೊತೆಯಲ್ಲೇ ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕಾರವನ್ನು ನೀಡುವಂತಹ ಕೆಲಸವನ್ನ ನಮ್ಮ ಶಾಲೆಯಲ್ಲಿ ನಾವು ನಿರ್ವಹಿಸ್ತಾ ಇದ್ದೇವೆ. ಎಲ್ಲ ಆಸಕ್ತರು ನಿಮ್ಮ ಮಕ್ಕಳನ್ನ ಅವರ ಅಭಿವೃದ್ಧಿಗೋಸ್ಕರವಾಗಿ, ಯಾಕಂದ್ರೆ ಮಕ್ಕಳನ್ನ ಭೂಮಿಯಲ್ಲಿ ಬೀಜದ ರೀತಿಯಲ್ಲಿ ನಾವು ಹಾಕ್ತೀವಿ, ಆದ್ರೆ ಆ ಗಿಡವನ್ನ ಚೆನ್ನಾಗಿ ಬೆಳೆಸಬೇಕಾಗಿರುವಂತದ್ದು ಶಾಲೆಯ ಕರ್ತವ್ಯ. ಅದಕ್ಕಾಗಿ ನಮ್ಮ ಶಾಲೆಯು ಈ ಪ್ರಯತ್ನದಲ್ಲಿ ಹೆಚ್ಚು ಸಫಲ ಆಗ್ತಾ ಇದೆ. ದಯಮಾಡಿ ನಿಮ್ಮೆಲ್ಲ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ವರ್ಷ ಇನ್ನೂ ಉತ್ತಮವಾದಂತಹ ಸುಸಜ್ಜಿತವಾದಂತಹ ಕಟ್ಟಡವನ್ನು ಸಹ ನಾವು ನಿರ್ಮಾಣ ಮಾಡಿದ್ದೇವೆ ಮತ್ತು 30 ಹೆಚ್ಚು ಬಸ್ ಫೆಸಿಲಿಟಿ ಸಹ ಇರುತ್ತದೆ. ಈಗಾಗಲೇ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಂದ ಮಕ್ಕಳು ನಮ್ಮ ಶಾಲೆಗೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ವರ್ಷವೂ ಸಹ 2026 ಮತ್ತು 27ನೇ ಸಾಲಿನ ಮಕ್ಕಳ ನೋಂದಾವಣಿ ಕಾರ್ಯಕ್ರಮ ಆರಂಭ ಆಗಿದೆ ಪ್ರವೇಶಾವಧಿ. ದಯಮಾಡಿ ನಿಮ್ಮೆಲ್ಲ ಮಕ್ಕಳ ಅವರ ಅಭಿವೃದ್ಧಿಗೋಸ್ಕರವಾಗಿ ಈ ಶಾಲೆಗೆ ಸೇರಿಸಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ. ಇದು ನಿಮ್ಮೆಲ್ಲರ ಶಾಲೆ. ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರವಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಮನವಿ ಕೊಟ್ಟಿದ್ದೇವೆ. ದಯಮಾಡಿ ಬನ್ನಿ, ಕೈ ಜೋಡಿಸಿ. ಮಕ್ಕಳ ಅಭಿವೃದ್ಧಿಯೇ ನಮ್ಮ ಗುರಿಯಾಗಿದೆ.